ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಮಾಜಿ ಸಂಸದ ಕಿಡಿಕಾರಿದ್ದಾರೆ. ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ. ಅದು ಅವ್ರ ಪಕ್ಷದವರ ವಿರುದ್ಧವೇ, ಮೈತ್ರಿ ನಾಯಕರ ವಿರುದ್ಧ. ನಿಮ್ಮ ಮಕ್ಕಳಷ್ಟೇ ಅಂದರೆ ನಿಮ್ಮ ಮಕ್ಕಳನ್ನಷ್ಟೇ ಬೆಳೆಸಿದರೆ ಉಳಿದವರ ಮಕ್ಕಳಿಗೇನಾಗಬೇಕು? BSY ದೇವೇಗೌಡರು ಕುಮಾರಣ್ಣನಿಗೆ ಮಕ್ಕಳದ್ದೇ ಚಿಂತೆ. ಕಂಡವ್ರ ಮಕ್ಕಳನ್ನು ಬೆಳೆಸಿದ ದೇವರಾಜ್ ಅರಸು ದೇವರಾದರು. ಆದರೆ BSY ದೇವೇಗೌಡರು ಕುಮಾರಸ್ವಾಮಿಗೆ ಮಕ್ಕಳದೇ ಚಿಂತೆ ಆಗಿಬಿಟ್ಟಿದೆ. ಹಿಂಗಾದರೆ ಬೇರೆಯವರ ಮಕ್ಕಳು ಬೆಳೆಯೋದು ಹೇಗೆ ಅಂತೇಳಿ ಪ್ರತಾಪ್ ಸಿಂಹ ಪ್ರಶ್ನೆಯನ್ನು ಮಾಡಿದ್ದಾರೆ. ನೋಡಿ, ಈಗ ಮೈತ್ರಿ ನಾಯಕರ ವಿರುದ್ಧ ಯಾವ ರೀತಿ ಅಸಮಾಧಾನಗಳು ಜಾಸ್ತಿ ಆಗ್ತಾ ಇದೆ ಅಂತೇಳಿ. ದೇವರಾಜ ಅರಸು ಅಂದ್ರೆ ದೇವರು ಅಂತ ಹೇಳ್ತಾರೆ. ಯಾಕೆ ದೇವರಾಜ ಅರಸು ದೇವರಾದ್ರು? ದೇವರಾಜ ಅರಸು ದೇವ್ರು ಯಾಕಾದ್ರು ಅಂತ ಹೇಳಿದ್ರೆ, ಎಲ್ಲರ ಮಕ್ಕಳದ್ದು ಕಂಡವ್ರ ಮಕ್ಕಳದ್ದು ತಮ್ಮ ಮಕ್ಕಳು ಅಂತ ಬೆಳೆಸಿದ್ರು, ಎಲ್ಲ ಜಾತಿ ಜನಾಂಗದವ್ರನ್ನ ಬೆಳೆಸಿದ್ರು. ಆದ್ರೆ ಇವತ್ತು ಹೇಗಾಗಿದೆ, ಇವತ್ತಿನ ರಾಜಕಾರಣಿಗಳು ಸರ್, ನಾನು ಸಿದ್ದರಾಮಯ್ಯ ಸಾಹೇಬ್ರನ್ನ, ಯಡಿಯೂರಪ್ಪ ಸಾಹೇಬ್ರನ್ನ, ಹಾಗೆ ಮಾಧವಪ್ಪನವ್ರನ್ನ ವೇದಿಕೆಯಲ್ಲಿ ಕೂರಿಸ್ಕೊಂಡು ನಾನು ಹೇಳಿದ್ದೀನಿ ಸರ್. ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರ ಅವರ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ನಾನು ಹೇಳಿದೆ ಸರ್, ನೀವೆಲ್ಲರೂ ಕೂಡ, ಅದು ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು, ಖರ್ಗೆ ಅವರು ಇರ್ಬೋದು, HD ದೇವೇಗೌಡರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಇವರೆಲ್ಲರೂ ಕೂಡ ನೆಲದಿಂದ ಎದ್ದು ಬಂದ್ರಿ ನೀವು ಅಂತ. ನಿಮ್ಮ ಸ್ವಂತ ಪರಿಶ್ರಮದಿಂದ, ಹೋರಾಟದ ಬಲದಿಂದ ನೀವು ಬಂದ್ರಿ. ಆದ್ರೆ ನಿಮ್ ನೆಕ್ಸ್ಟ್ ಜನರೇಷನ್ ಏನು ಸರ್? ಬೇರೆಯವ್ರಿಗೆ ಏನ್ ಲಾಭ ಆಗ್ತಿದೆ? ನೀವು ನಿಮ್ಮ ಮಕ್ಕಳು ಮಾತ್ರ ಬೆಳೆಸ್ತಾ ಇದ್ರಿ. ಯಾರೊಬ್ರು ಇರ್ತಾರೆ ಸರ್, ಯಾರೊಬ್ರು ಅವ್ರು ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತಾರೆ, ಇನ್ನೊಂದು ಇರ್ತಾರೆ, ಅವ್ರ ಅಪ್ಪ ಏನೋ ಸ್ಥಾನಮಾನದಲ್ಲಿ ಇರ್ಬೇಕಾದ್ರೆ ದುಡ್ಡು ಮಾಡ್ತಾರೆ, ದುಡ್ಡು ಮಾಡಿ ಆದ್ಮೇಲೆ ಆ ದುಡ್ಡನ್ನು ಹಂಚ್ತಾರೆ. ಅದರಿಂದ ರಾಜಕಾರಣದಲ್ಲಿ ಅವ್ರ ಮೇಲೆ ಬರ್ಬೇಕು ಅಂತ ಹೋದ್ರೆ, ರಿಯಲ್ ಟ್ಯಾಲೆಂಟ್ ಇರುವಂತಹ ಕಂಡೋರ್ ಮಕ್ಕಳು, ಪಾಪದವ್ರ ಮಕ್ಕಳು ರಾಜಕಾರಣದಲ್ಲಿ ಹಾಗೆ ಮೇಲೆ ಬರೋಕ್ ಸಾಧ್ಯ ಇಲ್ಲ ಸರ್. ಹಿಂದೆ ದೇವರಾಜ ಅರಸು ಅವ್ರನ್ನ ಎಲ್ಲ ಹಳೆ ತಲೆಮಾರಿನ ಎಲ್ಲ ರಾಜಕಾರಣಿಗಳು ಕೂಡ ದೇವರಾಜ ಅರಸು ಅಂದ್ರೆ ದೇವರು ಅಂತ ಹೇಳ್ತಾರೆ. ಯಾಕೆ ದೇವರಾಜ ಅರಸು ದೇವರಾದ್ರು? ದೇವರಾಜ ಅರಸು